ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಅಂಡ್ ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಬೆಂಗಳೂರು ವಿಜಯನಗರ. ನಾನು ನಿಮ್ಮ ರಘು ವೆಂಕಟು. ಇವತ್ತು ಕೆಎಎಸ್ ಪರೀಕ್ಷೆಯಲ್ಲಿ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಘಟಕಗಳನ್ನ ನಾವು ಓದಿದ್ರೆ ಸಾಕು ಸರ್, ಈ ಹಿಂದೆ ಎಲ್ಲಾ ಪರೀಕ್ಷೆಗಳನ್ನ ಗಮನಿಸಿ ಎಲ್ಲಾ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆ ಇತಿಹಾಸದಲ್ಲಿ ಯಾವ ತರ ಕೇಳಿದ್ದೇನೆ, ಯಾವ ಏರಿಯಾದಲ್ಲಿ ಕೇಳಿದ್ದೇನೆ, ಸೊ ನಾವು ಯಾವ ಏರಿಯಾ ಓದಬೇಕು ನೆಕ್ಸ್ಟ್ ಪರೀಕ್ಷೆಗೆ ಕೆಎಎಸ್ ಪ್ರಿಲಿಮ್ಸ್ಗೆ, ಸೊ ಆ ರೀತಿ ಟಾಪಿಕ್ ನ ಸೆಲೆಕ್ಟಿವ್ ಮಾಡಿ ತಗೊಂಡ್ಬಂದಿದ್ದೀನಿ. ಅವನ್ನ ಮಾತ್ರ ನೀವು ತರ ಆದ್ರೂ ಸಾಕು, ಇಷ್ಟರಲ್ಲಿ ಒಂದು ಪ್ರಶ್ನೆನೂ ಮಿಸ್ ಆಗಲ್ಲ. ಸೊ ಅದೇ ರೀತಿ ಕೆಎಎಸ್ ಅಷ್ಟೇ ಅಲ್ಲ, ಉಳಿದಂತ ಪಿಸಿ ಇರಬಹುದು, ಪಿಎಸ್ಐ ಇರಬಹುದು, ಇಎಸ್ಐ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಗ್ರೂಪ್ ಸಿ, ಎಫ್ಪಿಎ, ಎಸ್ಟಿಎ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವಿಎಒ, ಲ್ಯಾಂಡ್ ಸರ್ವೇಯರ್, ಪಿಡಿಒ, ಎಒ, ಎಎಒ, ಅಸಿಸ್ಟೆಂಟ್ ಪ್ರೊಫೆಸರ್ ಇರಬಹುದು, ಟಿಇಟಿ, ಸಿಇಟಿ, ನೀವು ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಗೊಳ್ಳಿ. ಇವತ್ತು ಹೇಳೋ ಟಾಪಿಕ್ಗಳು, ಇವತ್ತು ಹಿಸ್ಟ್ರಿಲಿ ನಾನು ಹೇಳೋ ಘಟಕಗಳು ಟಾಪಿಕ್ಗಳಲ್ಲಿ ಪ್ರಶ್ನೆ ಮಿಸ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ತರ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್ ಇತಿಹಾಸ ಅಷ್ಟೊಂದಿದೆ, ಇತಿಹಾಸ ಸ್ಟಾರ್ಟ್ ಮಾಡಿ ಮುಗಿಸಕ್ಕೆ ಆಗಲ್ಲ. ಅದು ಅಂದ್ರೆ ಇತಿಹಾಸ ಪುಟನೇ ಸೇರ್ತೀವಿ ನಾವು ಇತಿಹಾಸ ಓದಿದ್ರೆ. ಸೊ ಆ ಲೆಕ್ಕಕ್ಕೆ ಇತಿಹಾಸ ಇರೋದು ಸಬ್ಜೆಕ್ಟ್. ಸೊ ಎಷ್ಟು ಓದಿರೋ ಮುಗಿಯಲ್ಲ, ಅದು ಎಂದು ಮುಗಿಯದ ಕತೆ ಇತಿಹಾಸ. ಹಾಗಾಗಿ ಸೆಲೆಕ್ಟಿವ್ ಆಗಿ ಸ್ಮಾರ್ಟ್ ವರ್ಕ್ ಮಾಡೋದು ಹೇಗೆ ಅನ್ನೋದನ್ನ ರೆಡಿ ಮಾಡ್ಕೊಂಡು ನಿಮಗೆ ತಗೊಂಡ್ಬಂದಿದ್ದೀನಿ. ಸೊ ಬನ್ನಿ, ಮೊದಲನೇದಾಗಿ ಇತಿಹಾಸದಲ್ಲಿ 3 ಭಾಗಗಳಾಗ್ತವೆ. 4 ಭಾಗ ನಮ್ಮ ಕರ್ನಾಟಕ ಇತಿಹಾಸ ಸೇರಿದ್ರೆ ಪ್ರಾಚೀನ, ಮಧ್ಯಕಾಲೀನ ಭಾರತ ಇತಿಹಾಸ ಮತ್ತೆ ಆಧುನಿಕ ಭಾರತ ಇತಿಹಾಸ, ಜೊತೆಗೆ ನಮ್ಮ ಕರ್ನಾಟಕ ಇತಿಹಾಸ. ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಇತಿಹಾಸ ಕೆಎಎಸ್ ಅಲ್ಲಿ ಮೇಜರ್ ಕೇಳ್ತಾನೆ. ಸೊ ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಂಗೆ ಇಷ್ಟು 4 ಭಾಗಗಳು ನಾವು ಓದಬೇಕಿರೋದು ಮೇಜರ್ ಆಗಿ, ನಾಟ್ ಓನ್ಲಿ ಫಾರ್ ಕೆಎಎಸ್, ಕಂಪ್ಲೀಟ್ ಆಲ್ ದೀಸ್ ಎಕ್ಸಾಮ್ಸ್. ಕ್ಲಿಯರ್? ಸೊ ಬನ್ನಿ, ಪ್ರಾಚೀನ ಭಾರತ ಇತಿಹಾಸದಲ್ಲಿ ಕೆಎಎಸ್ ಅಲ್ಲಿ ಕನಿಷ್ಠ 4 ರಿಂದ 5 ಪ್ರಶ್ನೆಗಳು ಇರ್ತವೆ. ಎಷ್ಟು? 4 ರಿಂದ 5 ಪ್ರಶ್ನೆಗಳು, ಅಂದ್ರೆ 10 ಅಂಕಗಳಲ್ಲಿ ಕನಿಷ್ಠ ಕೇಳೇ ಕೇಳ್ತಾನೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲೂ ಕೂಡ 4 ರಿಂದ 5 ಪ್ರಶ್ನೆಗಳು ಕೇಳೇ ಕೇಳ್ತಾನೆ. ಆಧುನಿಕ ಭಾರತ ಇತಿಹಾಸ ಅಂತೂ ಮೇಜರ್ ಪಾರ್ಟ್. ಇದು ಕೆಎಎಸ್ ಇರಲಿ, ಯಾವುದೇ ಎಕ್ಸಾಮ್ ಇರಲಿ, ಮೇಜರ್ ಆಗಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿ, ಯಾಕಂದ್ರೆ ಫ್ರೀಡಮ್ ಮೂವ್ಮೆಂಟ್ಸ್ ಎಲ್ಲ ಬರೋದೇ ಅಲ್ಲೇ ಮೇಜರ್ ಆಗಿ. ಸ್ವತಂತ್ರ ಚಳವಳಿ ಇರ್ಬೋದು, ಗಾಂಧಿ ಯುಗ ಇರ್ಬೋದು. ಸೊ ಇಲ್ಲೇ ಮೇಜರ್ ಆಗಿ ಬರೋದು. ಇಲ್ಲಿ 5 ರಿಂದ 6 ಪ್ರಶ್ನೆಗಳು ಬಂದೇ ಬರ್ತವೆ ಮೇಜರ್ ಆಗಿ. ಯಾಕಂದ್ರೆ ಆಧುನಿಕ ಭಾರತ ಇತಿಹಾಸ ಅಂದ್ರೆ ಕರ್ನಾಟಕವನ್ನು ಒಳಗೊಂಡಂತೆ ಆಧುನಿಕ ಭಾರತ ಇತಿಹಾಸವನ್ನು ಜಾಸ್ತಿ ಅಧ್ಯಯನ ಮಾಡಬೇಕು. ಜೊತೆಗೆ ಕರ್ನಾಟಕವನ್ನು ಒಳಗೊಂಡಂತೆ ಮಧ್ಯಕಾಲೀನ ಭಾರತ ಇತಿಹಾಸವನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಜೊತೆಗೆ ಪ್ರಾಚೀನ ಭಾರತ ಇತಿಹಾಸ ಅಂದ್ರೆ ಕರ್ನಾಟಕವನ್ನು ಒಳಗೊಂಡಂತೆ ಕರ್ನಾಟಕವನ್ನ ನಾವು ಮೇಜರ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ, ಒಟ್ಟಾರೆ ಭಾರತ ಇತಿಹಾಸ ಹೆಚ್ಚು ಘಟನೆಗಳು ಕರ್ನಾಟಕ ಭಾಗದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಅಥವಾ ರಾಜ ಮನೆತನಗಳ ಬಗ್ಗೆ ಮೇಜರ್ ಆಗಿ ಕೇಳ್ತಾನೆ. ಹಾಗಾಗಿ ಕರ್ನಾಟಕ ಈ 3 ಪ್ರತಿನಿಧಿಸುತ್ತೆ. ಅರ್ಥ ಆಯ್ತಾ? ಸೊ ಈ 3 ಪ್ರತಿನಿಧಿಸಿ ಕರ್ನಾಟಕವನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕು. ಸೊ ಹಾಗಾಗಿ ಮೇಜರ್ ಆಗಿ 3 ವಿಷಯಗಳಿಂದ ಹಿಸ್ಟ್ರಿಲಿ ಕನಿಷ್ಠ ಅಂದ್ರೆ 15 ಪ್ರಶ್ನೆಗಳು ಕವರ್ ಆಗ್ತವೆ. ಒಟ್ಟಾರೆ ಹಿಸ್ಟ್ರಿಲಿ ಕೆಎಎಸ್ ಪ್ರಿಲಿಮ್ಸ್ ಅಲ್ಲಿ ಕನಿಷ್ಠ 15 ರಿಂದ 16 ಪ್ರಶ್ನೆಗಳು ಬರುವುದು ಖಚಿತ. ಸೊ ಅವನ್ನ ಕಂಪ್ಲೀಟ್ ಆಗಿ ಯಾವ ಟಾಪಿಕ್ ಅಲ್ಲೇ ಬರ್ತವೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಇಲ್ಲಿ ಪ್ರಾಚೀನ ಭಾರತ ಇತಿಹಾಸ ತಗೊಂತೀನಿ. ಮೊದಲನೇದಾಗಿ ಅದರಲ್ಲಿ ಮೇಜರ್ ಆಗಿ ಸಿಂಧೂ ನಾಗರಿಕತೆ. ನೀವು ಯಾವುದೇ ಹಳೆ ಪ್ರಶ್ನೆ ಪತ್ರಿಕೆ ತೆಗೆರಿ, ಈ ಒಂದು ಟಾಪಿಕ್ ಅಲ್ಲಿ ಪ್ರಶ್ನೆಗಳು ಬಂದೇ ಬಂದಿರ್ತವೆ. ಸೊ ಮುಂದೆನೂ ಕೂಡ ಮಿಸ್ ಆಗಲ್ಲ, ಯಾಕೆಂದ್ರೆ ರಿಪೀಟೆಡ್ ಆಗಿ ಅದೇ ಟಾಪಿಕ್ ಅಲ್ಲೇ ಬಂದಿದೆ ಮೇಜರ್ ಆಗಿ, ಅಲ್ಲೇ ಆಜುಬಾಜಲ್ಲಿ ಅವನ್ನ ನಾನು ತಗೊಂಡ್ಬಂದಿರೋದು. ಸಿಂಧೂ ನಾಗರಿಕತೆ ಇರ್ಬೋದು, ವೇದಗಳ ಕಾಲದ ನಾಗರಿಕತೆ ಇರ್ಬೋದು, ಜೊತೆಗೆ ಜೈನ ಧರ್ಮ, ನಂತರ ಬೌದ್ಧ ಧರ್ಮ, ಮೌರ್ಯರು, ಗುಪ್ತರು, ಶಾತವಾಹನರು, ಜೊತೆಗೆ ಚೋಳರು. ಸೊ ಇವರು ಮೇಜರ್ ಆಗಿ ಇಷ್ಟರಲ್ಲೇ ನಿಮಗೆ ಪ್ರಶ್ನೆ ಪತ್ರಿಕೆಗಳು, ಇವನ್ ಈ ಎಲ್ಲಾ ಎಕ್ಸಾಮ್ ಅಲ್ಲೂ ನೋಡಿ, ನೀವು ಪ್ರಾಚೀನ ಭಾರತ ಇತಿಹಾಸ ಪ್ರಶ್ನೆಗಳು ಬಂದಿದ್ದಾವೆ ಅಂದ್ರೆ ಇದೇ ಟಾಪಿಕ್ ಅಲ್ಲಿ ಕವರ್ ಆಗಿರ್ತವೆ. ಇದ್ರ ಜೊತೆಗೆ ನೀವು ಆಯಾ ರಾಜ ಮನೆತನಗಳ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನ ಮೇಜರ್ ಆಗಿ, ಕಲೆ ಮತ್ತು ವಾಸ್ತುಶಿಲ್ಪ ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ರಿಪೀಟೆಡ್ಲಿ ಬಂದೇ ಬರ್ತವೆ. ಈ ರಾಜ ಮನೆತನಗಳ ಸಂಬಂಧಪಟ್ಟಂಗೆ ಕಲೆ ಮತ್ತು ವಾಸ್ತುಶಿಲ್ಪ ಇರ್ಬೋದು, ಜೊತೆಗೆ ಬಿರುದುಗಳು ಇರ್ಬೋದು, ಅವರ ಆರ್ಥಿಕ ಜೀವನ ಇರ್ಬೋದು, ಅವನ್ನ ಮೇಜರ್ ನೀವು ಫೋಕಸ್ ಮಾಡಬೇಕು. ಅವರ ಆಡಳಿತ ಪದ್ಧತಿ ಇರ್ಬೋದು, ಅವರ ಶಾಸನಗಳು ಇರ್ಬೋದು, ಅವು ಈ ಎಲ್ಲಾ ಮನೆತನಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ. ಅದರಲ್ಲೂ ಮೌರ್ಯರು ಅಂತಂದ್ರೆ ಅಶೋಕನಾಗಿ ಒಂದು ಪ್ರಶ್ನೆ ಕನ್ಫರ್ಮ್. ಪ್ರಶ್ನೆ ಪತ್ರಿಕೆಯಲ್ಲಿ ಅಶೋಕನ ಬಗ್ಗೆ ಇಲ್ಲದೇ ಇರೋ ಪ್ರಶ್ನೆನೇ ಇಲ್ಲ. ಸೊ ಆ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿ ಮೇಜರ್ ಆಗಿ ಅಶೋಕನ ನೀವು ಫೋಕಸ್ ಮಾಡಲೇಬೇಕು. ಸೊ ಒಟ್ಟಾರೆ ಎಲ್ಲರೂ ಈ ಇಷ್ಟು ಟಾಪಿಕ್ ನೀವು ತರ ಆದ್ರೆ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಅವನು ಯಾವುದೇ ಪ್ರಶ್ನೆ ಕೇಳಲಿ, ಕರ್ನಾಟಕ ಸಂಬಂಧಪಟ್ಟಂಗೆ ಕೇಳಬಹುದು ಅಥವಾ ಒಟ್ಟಾರೆ ಭಾರತ ಸಂಬಂಧಪಟ್ಟಂಗೆ ಕೇಳಿದ್ರು ಮಿಸ್ ಆಗಲ್ಲ ಪ್ರಶ್ನೆಗಳು. ಆ ರೀತಿ ನೀವು ಪರ್ಫೆಕ್ಟ್ ಆಗ್ಬಹುದು. ಕ್ಲಿಯರ್? ಜೊತೆಗೆ ಆಯಾ ರಾಜ ಮನೆತನಗಳ ಆಡಳಿತ ಮತ್ತೆ ಆಡಳಿತ ಅವಧಿ ಮತ್ತೆ ರಾಜರುಗಳು, ಸೊ ಅವರ ಒಂದು ಕಾಲಾನುಕ್ರಮಣದಲ್ಲಿ ನೀವು ಅಭ್ಯಾಸ ಮಾಡಬೇಕು. ಈ ವಿಚಾರ ಸಂಬಂಧದಲ್ಲಿ ಆಯಾ ರಾಜ ಮನೆತನಗಳ ಆಡಳಿತ ಅವಧಿ ಇಲ್ಲಿ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಮೇಜರ್ ಆಗಿ. ಇಷ್ಟು ನೀವು ತರ ಆದ್ರೆ ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿಲಿ ಯಾವುದೇ ಪ್ರಶ್ನೆ ಮಿಸ್ ಆಗಲ್ಲ. ಕೆಎಎಸ್ ಪ್ರಿಲಿಮ್ಸ್ ಅಲ್ಲಿ ಇರ್ಬೋದು ಅಥವಾ ಈ ಎಲ್ಲಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ಬೋದು. ಒಟ್ಟಾರೆ ಇಷ್ಟನ್ನ ತರ ಮಾಡ್ಕೋಬೇಕು. ಇದು ಸಂಬಂಧಪಟ್ಟಂಗೆ ನಾನು ಸಪರೇಟ್ ಆಗಿ ನೋಟ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಸದ್ಯದಲ್ಲಿ ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನಮ್ದು ಆನ್ಲೈನ್ ಕ್ಲಾಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ಬೋದು, ವಿತ್ ಟೆಸ್ಟ್ ಕ್ಲಾಸಸ್ ಇರುತ್ತೆ. ಜೊತೆಗೆ GS ಕೂಡ ವಿತ್ ಟೆಸ್ಟ್ ಸಿಲೆಬಸ್ ರೀಡಿಂಗ್ ಕೊಟ್ಟು ಪರ್ಸನಲ್ ಆಗಿ ಡೈಲಿ ಒಬ್ಬ ವೈಯಕ್ತಿಕವಾಗಿ ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀನಿ. ಆ ತರ ನಿಮಗೆ ಆನ್ಲೈನ್ ನಿಮಗೆ ಮೆಂಟರಿಂಗ್ ತಗೊಂತೀನಿ. ಕಂಪ್ಲೀಟ್ ಡೈಲಿ ನಿಮ್ಗೆ ಸಿಲೆಬಸ್ ಕೊಟ್ಟು, ಟೈಮಿಂಗ್ಸ್ ಕೊಟ್ಟು, ಟಾರ್ಗೆಟ್ ಕುಣಿಸಿ ಓದಿಸಿ ಅದಕ್ಕೆ ನೋಟ್ಸು ಕೊಡ್ತೀನಿ, ಟೆಸ್ಟು ಕೊಡ್ತೀನಿ. ಡೌಟ್ಸ್ ಇದ್ರೆ ಅದನ್ನು ಕೂಡ ಇಂಡಿವಿಜುವಲ್ ನಿಮಗೆ ಚರ್ಚೆ ಮಾಡಿ
ತಿಳಿಸ್ಕೊಡ್ತೀನಿ, ಕ್ಲಾರಿಫೈ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಇರುತ್ತೆ, ಜೊತೆಗೆ GS ಕೂಡ ಟೆಸ್ಟ್ ಕೂಡ ಇರುತ್ತೆ. ಇವನ್ ಮೇನ್ಸ್ ಕೂಡ ರೈಟಿಂಗು, ಎಸ್ಸೆ ರೈಟಿಂಗ್ ಇರ್ಬೋದು, GS ಪೇಪರ್ ಆನ್ಸರ್ ರೈಟಿಂಗ್ ಇರ್ಬೋದು, ಅದು ಕೂಡ ನಿಮಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಒಂದು 2-3 ದಿನ ಈ ವಾರದಲ್ಲಿ ನಿಮಗೆ ಎಲ್ಲ ನೀಟಾಗಿ ವಿತ್ ಟೈಮ್ ಟೇಬಲ್, ಸಿಲೆಬಸ್, ಏನ್ ನಿಮ್ ಡೆಡ್ಲೈನ್ ಇದೆಯಲ್ಲ, ಪ್ರಿಲಿಮ್ಸ್ ಎಕ್ಸಾಮು, ಮೇನ್ಸ್ ಎಕ್ಸಾಮು, ಕಂಪ್ಲೀಟ್ ವಿತ್ ಡೇಟ್ ನೀವು ತಗೊಂಡ್ಬಂದು ಯಾವತ್ತು ಯಾವ ಸಮಯದಲ್ಲಿ ಹೆಂಗ್ ಓದಬೇಕು, ಹೆಂಗ್ ನೆನ್ಪಿಟ್ಕೋಬೇಕು, ಟೆಸ್ಟ್ ಯಾವಾಗಿರುತ್ತೆ, ಪ್ರತಿಯೊಂದು ನೋಟ್ಸ್ ಸಮೇತ ನಿಮಗೆ ಟೈಮ್ ಟೇಬಲ್ ತಗೊಂಡ್ಬಂದು ಅನೌನ್ಸ್ ಮಾಡ್ತೀನಿ. ಒಂದು 2-3 ದಿನ ಟೈಮ್ ಕೊಡಿ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಸೊ ಎಲ್ಲರೂ ರಿಪ್ಲೈ ಮಾಡಕ್ ಆಗ್ತಿಲ್ಲ, ಕೆಲವರು ಸಾಧ್ಯವಾದಷ್ಟು ಮಾಡ್ತಾ ಇದೀವಿ. ಆಫೀಸ್ ಫೋನ್ ಅದು ಫುಲ್ ಇದಾಗಿದೆ, ಇವನ್ ನನ್ನ ಫೋನ್ಗೂ ಬರ್ತಾ ಇದೆ. ಸೊ ನಮ್ಮ ಆಫೀಸ್ ಅವರು ಸುಸ್ತಾಗಿದ್ದಾರೆ, ಆರೇಂಜ್ ಮೆಸೇಜ್ಗಳು ಬರ್ತಾ ಇದೆ. ಸೊ ಆದಷ್ಟು ಬೇಗ ನಿಮಗೆ ಕಂಪ್ಲೀಟ್ ಶೆಡ್ಯೂಲ್ ಮಾಡಿ ವಾಟ್ಸ್ಆಪ್ ಮಾಡ್ತೀವಿ. ಮತ್ತೆ ನಮ್ಮ ಯೂಟ್ಯೂಬ್ ಅಲ್ಲೂ ತಿಳಿಸ್ಕೊಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ತಿಳಿಸ್ತೀನಿ, ಫೇಸ್ಬುಕ್ ಅಲ್ಲೂ ತಿಳಿಸ್ತೀನಿ. ಮರಿದಂಗೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಫೇಸ್ಬುಕ್ ಫಾಲೋ ಮಾಡಿ. ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋದು ನಾವು. ಕ್ಲಿಯರ್? ಎಸ್. ಬನ್ನಿ, ಇಲ್ಲಿ ಈ ಒಂದು ಟಾಪಿಕ್ ಮೇಲೆ ಇತ್ತೀಚೆಗೆ ಲಾಸ್ಟ್ 2024 ನಡೆದಂತ KS ಪರೀಕ್ಷೆಯಲ್ಲಿ ಇದೇ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆಗಳು ಬಂದಿದೆ. ಅಶೋಕನ ಬಗ್ಗೆ, ಅಶೋಕನ ಶಾಸನಗಳ ಬಗ್ಗೆ ಪ್ರಶ್ನೆ ಬಂದಿದೆ. ನಂತರ ಶಾತವಾಹನ ಕುರಿತಾದಂತ ಶಾತವಾಹನ ಸಂಬಂಧಪಟ್ಟಂಗೆ ಪ್ರಶ್ನೆ ಬಂದಿದೆ. ಚೋಳರು, ನಂತರ ಚೋಳರ ಕುರಿತಾದಂತ ಪ್ರಶ್ನೆ ಬಂದಿದೆ. ಜೊತೆಗೆ ಬೌದ್ಧ ಧರ್ಮ ಕುರಿತಾದಂತ ಪ್ರಶ್ನೆ ಬಂದಿದೆ. ನೀವು ಲಾಸ್ಟ್ ಪ್ರೀವಿಯಸ್ KS ಪ್ರಶ್ನೆ ಲಾಸ್ಟ್ ತೆಗಿರಿ, ಅದ್ರ ಲಾಸ್ಟ್ ತೆಗಿರಿ, ನೀವು ಕೊನೆ 5 ವರ್ಷ ತೆಗಿರಿ, ಈ ಟಾಪಿಕ್ ಅಲ್ಲೇ ಪ್ರಶ್ನೆ ಕವರ್ ಆಗಿರುತ್ತೆ ಏನ್ಷಿಯಂಟ್ ಹಿಸ್ಟರಿ. ನೀವು ಮುಂದೆ ಪ್ರಶ್ನೆ ಪತ್ರಿಕೆ ಬಂದಾಗಲೂ ಇದು ಬಿಟ್ಟು ಎಲ್ಲರ ಇದ್ರ ಹೊರತಾಗಿ ಪ್ರಶ್ನೆ ಇರೋದೇ ಇಲ್ಲ ಏನ್ಷಿಯಂಟ್ ಹಿಸ್ಟರಿ. ಸೊ ಬನ್ನಿ, ಶಾತವಾಹನರ ಸಂಬಂಧಪಟ್ಟಂಗೆ ಲಾಸ್ಟ್ KS ಪ್ರಿಲಿಮ್ಸ್ ಅಲ್ಲಿ ಶಾತವಾಹನರ ಆಳ್ವಿಕೆಯ ಅವಧಿಯಲ್ಲಿ ನಗರಾಡಳಿತವು ಯಾರ ಕೈಯಲ್ಲಿತ್ತು ಅಂತ ಕೇಳಿದ್ದ. ನಗರಾಡಳಿತವು ಯಾರ ಕೈಯಲ್ಲಿತ್ತು ಅಂತ ಕೇಳಿದ್ದ. ಅದುವೇ ನಿಗಮ ಸಭಾ ಕೈಯಲ್ಲಿತ್ತು. ಯಾವುದು? ನಿಗಮ ಸಭಾ. ಸೊ ಶಾತವಾಹನರ ಕಾಲದಲ್ಲಿ ನಿಗಮ ಸಭಾ ಎಂಬುದು ಪಟ್ಟಣಗಳು ಮತ್ತು ನಗರಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಪ್ರಮುಖ ನಗರಾಡಳಿತ ಸಮಿತಿ ಆಗಿತ್ತು. ಯಾವುದು? ನಿಗಮ ಸಭಾ. ಸೊ ಅಂದ್ರೆ ಶಾತವಾಹನರು ಅವರ ಆಡಳಿತವನ್ನ 2 ಭಾಗಗಳಾಗಿ ವಿಂಗಡಿಸಿದ್ರು. ಒಂದು ಗ್ರಾಮಾಡಳಿತ, ಇನ್ನೊಂದು ನಗರಾಡಳಿತ. ಸೊ ಎಕ್ಸಾಮ್ ಅಲ್ಲಿ ನಗರಾಡಳಿತದ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ, ನಂತರ ಗ್ರಾಮಾಡಳಿತದ ಬಗ್ಗೆ ಕೇಳಬಹುದು. ಸೊ ಶಾತವಾಹನರ ಕಾಲದಲ್ಲಿ ಗ್ರಾಮಾಡಳಿತವನ್ನ ಯಾರು ಆಳ್ವಿಕೆ ಮಾಡುತ್ತಿದ್ದರು ಅಥವಾ ಯಾರು ನೋಡಿಕೊಳ್ಳುತ್ತಿದ್ದರು ಅಂತ ಕೇಳ್ತೇನೆ. ಅದುವೇ ಗ್ರಾಮಿಣಿ ಅಥವಾ ಗ್ರಾಮ ಪಂಚಾಯತಿಯ ಮೂಲಕ ನೋಡಿಕೊಳ್ಳುತ್ತಿದ್ದರು. ಗ್ರಾಮಿಣಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನಗರಗಳದ್ದು ನಗರಸಭಾ ಮೂಲಕ, ಗ್ರಾಮಗಳ ಆಡಳಿಕೆಯನ್ನ ಗ್ರಾಮಿಣಿ ಅಥವಾ ಗ್ರಾಮ ಪಂಚಾಯತಿ ಮೂಲಕ ಆಳ್ವಿಕೆ ಮಾಡ್ತಿದ್ರು ಶಾತವಾಹನರು. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಈ ತರನು ಕೇಳಬಹುದು. ಈ ಕೆಳಗೆ ನಾವು ಯಾರ ಕಾಲದ ಆಡಳಿತ ಪದ್ಧತಿ ಆಗಿತ್ತು ಅಂದ್ರೆ ಅಲ್ಲಿ ನಗರಸಭಾ ಅಥವಾ ನಿಗಮ ಸಭಾ ಅಥವಾ ಗ್ರಾಮ ಸಭಾ ಅಂತ ಇದ್ರೆ ಇವೆರಡೂ ಕೂಡ ಶಾತವಾಹನರ ಕಾಲದ್ದೇ. ಆ ತರನು ಎಕ್ಸಾಮ್ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನಂತರ ಇದೇ ಒಟ್ಟಾರೆ ಶಾತವಾಹನರ ಒಂದು ನಗರಾಡಳಿತದ ಬಗ್ಗೆ ಉಲ್ಲೇಖಿಸಿರುವ ಶಾಸನ ಯಾವುದು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅದುವೇ ಭಟ್ಟಪ್ರೋಲು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ಶಾಸನ? ಭಟ್ಟಪ್ರೋಲು ಶಾಸನ. ಸೊ ಸರ್, ಇದು ಎಲ್ಲಿ ಬರುತ್ತೆ ಭಟ್ಟಪ್ರೋಲು ಶಾಸನ ಅಂದ್ರೆ? ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಕರ್ನಾಟಕಕ್ಕೂ ಸೇರಿರ್ತಕ್ಕಂಥ ಅಂದಿನ ಕಾಲದಲ್ಲಿ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕ, ಆಂಧ್ರ, ಚೆನ್ನೈ, ತಮಿಳುನಾಡು ಎಲ್ಲ ಒಂದೇ ತರ ಇದ್ದು. ಸೊ ಆಂಧ್ರದಲ್ಲಿನ ಯಾವುದು? ಭಟ್ಟಪ್ರೋಲು ಎಂಬಲ್ಲಿರ್ತಕ್ಕಂಥ ಭಟ್ಟಪ್ರೋಲು ಶಾಸನದಲ್ಲಿ ಕಂಡುಬರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ಶಾತವಾಹನರ ಆಡಳಿತ, ನಗರಾಡಳಿತ ಕುರಿತಂತೆ ಅಥವಾ ನಿಗಮ ಸಭಾ ಕುರಿತಂತೆ ಎಲ್ಲಿ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಅದುವೇ ಭಟ್ಟಪ್ರೋಲು ಶಾಸನ. ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಈ ಒಂದು ಶಾಸನವು ಪ್ರಾಚೀನ ಬ್ರಾಹ್ಮಿ ಲಿಪಿಯ ವಿಶಿಷ್ಟವಾದ ಶಾಸನವಾಗಿದ್ದು ತೆಲುಗು ಮತ್ತು ಕನ್ನಡ ಲಿಪಿಗಳ ಉಗಮಕ್ಕೆ ಪ್ರಮುಖ ಕಾರಣವಾದ ಶಾಸನ ಆಗಿದೆ. ಯಾವುದು? ಭಟ್ಟಪ್ರೋಲು ಶಾಸನವು ಕನ್ನಡ ಮತ್ತು ತೆಲುಗು ಭಾಷೆಯ ಲಿಪಿಗಳ ಉಗಮಕ್ಕೆ ಪ್ರಮುಖ ಕಾರಣವಾಗಿದೆ. ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಇದನ್ನ ಬೌದ್ಧ ಸ್ತೂಪದ ಶಾಸನ ಅಂತಾನೂ ಕರೀತಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆಂಧ್ರ ಪ್ರದೇಶ ಮೂಲದಲ್ಲಿರ್ತಕ್ಕಂಥ ಭಟ್ಟಪ್ರೋಲು ಎಂಬ ಬೌದ್ಧ ಸ್ತೂಪದಲ್ಲಿರ್ತಕ್ಕಂಥ ಪ್ರಮುಖ ಶಾಸನ ಅದೇ ಭಟ್ಟಪ್ರೋಲು ಶಾಸನ. ಕ್ಲಿಯರ್? ನಂತರ ಚೋಳರ ಕುರಿತಂತೆ ಇತ್ತೀಚೆಗೆ 2024ರಲ್ಲಿ ಬಂದಂತಹ ಪ್ರಶ್ನೆ. ಚೋಳರು ಅಂದಿನ ಅವರ ಕೃಷಿ ಚಟುವಟಿಕೆಗಳನ್ನ ನಿರ್ವಹಿಸಲು, ಅಂದಿನ ಜಮೀನ್ದಾರರು ಕೃಷಿ ಚಟುವಟಿಕೆಗಳನ್ನ ನಿರ್ವಹಿಸಲು ಸ್ಥಾಪಿಸಿದ್ದ ಸಂಘ ಯಾವುದು ಅಂತ ಕೇಳಿದ್ರೆ ಅದುವೇ ಸಿಟ್ಟಿರಮೇಲಿ ಸಂಘ. ಯಾವುದು? ಸಿಟ್ಟಿರಮೇಲಿ. ಎಕ್ಸಾಮ್ ಅಲ್ಲಿ ಕೇಳಿದಾನೆ 2024ರಲ್ಲಿ, ನೆನ್ಪಿಟ್ಕೊಳ್ಳಿ. ಸಿಟ್ಟಿರಮೇಲಿ, ಮೇಲಿ ಅಂದ್ರೆ ತಮಿಳಿನಲ್ಲಿ ನೇಗಿಲು ಅಂತ ಕರೀತಾರೆ. ಸೊ ಕೃಷಿಗೆ ಸಂಬಂಧಪಟ್ಟಿದ್ದ ಸಂಘ ಅಲ್ಲ, ಹಾಗಾಗಿ ಸಿಟ್ಟಿರಮೇಲಿ ಅಂತ ಸಂಘವನ್ನ ಸ್ಥಾಪಿಸಿದ್ರು ಚೋಳರು. ಅಂದ್ರೆ ಕೃಷಿ ಮತ್ತು ಕೃಷಿ ಉತ್ಪನ್ನಗಳನ್ನ ವ್ಯಾಪಾರ ಮಾಡಲು ಸೊ ಈ ಒಂದು ಸಂಘವನ್ನ ಸ್ಥಾಪಿಸಿದ್ರು ಸಿಟ್ಟಿರಮೇಲಿ.